ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲ ಸ್ಟೂಡೆಂಟ್ಸು ತುಂಬಾ ಖುಷಿಯಾಗಿರ್ತೀರಾ ಬಿಕಾಸ್ ಆಫ್ ಟಿ ಪೇಪರ್. ಟಿ ತುಂಬಾ ಈಸಿಯಾಗಿ ಬಂದಿತ್ತು. ಆಮೇಲೆ ಎಲ್ಲ ಸ್ಟೂಡೆಂಟ್ ಫೇಸಲ್ಲೂ ಒಂದು ಸ್ಮೈಲ್ ಅನ್ನೋದಿತ್ತು. ಓ ಮೈ ಗಾಡ್. ಸೊ ಅದನ್ನು ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆಮೇಲೆ ಎಲ್ಲ ಸ್ಟೂಡೆಂಟ್ ಫೇಸಲ್ಲೂ ಆ ಕಾನ್ಫಿಡೆನ್ಸ್ ಅನ್ನೋದಿತ್ತಲ್ಲ, ಬಿಡು ನಾನು ಮಾಡ್ತೇನೆ ಅನ್ನೋ ಥರ. ಸೊ ದಟ್ ಈಸ್ ವೇರ್ ಆ ಕಾನ್ಫಿಡೆನ್ಸಿಂದನೇ ಇವತ್ತು ಪೇಪರ್ ತುಂಬ ಚೆನ್ನಾಗಾಗಿರುತ್ತೆ. ಆಮೇಲೆ ಸೊ ಇದೇ ಒಂದು ಕಾನ್ಫಿಡೆನ್ಸು, ಇದೇ ಒಂದು ಇಂಟೆನ್ಷನು, ಇದೇ ಒಂದು ಜೋಶಲ್ಲಿ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಕೂಡ ತಲೆಗೆ ಹಾಕ್ಕೋಬೇಕು. ಬಿಕಾಸ್ ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನೋದು ಬರೀ ಪ್ರಾಕ್ಟಿಕಲ್ ಆಗಿಲ್ಲ ಅಥವಾ ಬರೀ ಥಿಯರಿಟಿಕಲ್ ಇಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಮೆಸ್ಡ್ ಅಪ್ ಅಂತಲೇ ಹೇಳ್ಬೋದು. ಇಟ್ ಈಸ್ ಲೈಕ್ ಏನಂತೀರ, ಸ್ವಲ್ಪ ಥಿಯರಿಟಿಕಲ್ ಇದ್ದರೆ ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ಸೊ ಅದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಅರ್ಲಿ. ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ಯಾರೇ ಆಗಲಿ, ಯಾವುದೇ ಸ್ಟೂಡೆಂಟ್ ಆಗಲಿ, ಮಾಡ್ಯೂಲ್ 1 2 ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ದೀಸ್ ಆರ್ ದ ಸ್ಕೋರಿಂಗ್ ಮಾಡ್ಯೂಲ್ಸ್, ಓಕೆನಾ. ಸೊ ಮಾಡ್ಯೂಲ್ 1 ಕಂಪ್ಲೀಟ್ಲಿ ಥಿಯರಿ ಇದೆ. ಸೊ ನೀವು ಬೈ ಹಾರ್ಟ್ ಮಾಡ್ತೀರಾ ಅಥವಾ ರಟ್ಟ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಡೋಂಟ್ ಸ್ಕಿಪ್ ಇಟ್ ಅಂತ ಹೇಳ್ತೀನಿ. ಡೋಂಟ್ ಲಿವ್ ದ ಮಾಡ್ಯೂಲ್ 1. ಆಮೇಲೆ ಮಾಡ್ಯೂಲ್ 2 ಅಂತ ಬಂದರೆ ಇದರಲ್ಲಿ ಎರಡು ಅಲ್ಗಾರಿದಮ್ ಇದೆ. ಅದನ್ನು ನೀವು ಬರೀರಿ ಅಂತ ಕೇಳಲ್ಲ, ಎಕ್ಸ್ಪ್ಲೇನ್ ಮಾಡಿ ಅಂತಲೇ ತುಂಬ ಸತಿ ಕೇಳಿರೋದು. ಬಟ್ ಫಾರ್ ದ ಸೇಫರ್ ಸೈಡ್ ನೀವು ಅಲ್ಗಾರಿದಮ್ ಕೂಡ ಓದ್ಕೊಳ್ಳಿ. ಸೊ ಓಕೆನಾ, ಎರಡು ಅಲ್ಗಾರಿದಮ್ ಇದೆ. ಅದು ಯಾವುದು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ಒನ್ ಶಾರ್ಟ್ ವೀಡಿಯೋಸಲ್ಲಿ. ಸೊ ಯಸ್, ಐ ಫೊಗಾಟ್ ಟು ಮೆನ್ಷನ್ ದಟ್ ಎ ಐಗೆ ಆಲ್ರೆಡಿ ಎಲ್ಲ ಒನ್ ಶಾರ್ಟ್ ವೀಡಿಯೋಸು ಕೂಡ ಇದೆ. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಆಮೇಲೆ ರಿಮೆಂಬರ್, ಏನಂದರೆ 1 2 ಡೇಸ್ ಆದಮೇಲೆ ನಿಮ್ಮ ಫುಲ್ ಎಂಟರ್ಟೈನ್ಮೆಂಟ್ ಮೂಡಲ್ಲಿ ಹೋಗಿರ್ತೀರಾ, ಯಾಕಂದರೆ ನ್ಯೂ ಇಯರು. ಸೊ ನನ್ನ ಒಂದು ಸಜೆಷನ್ ಏನು ಅಂದರೆ, ನ್ಯೂ ಇಯರ್ಕಿಂತ ಮುಂಚೆನೇ ಆಲ್ಮೋಸ್ಟ್ ಸ್ವಲ್ಪ ಮಾಡ್ಯೂಲ್ಸ್ನ ಕವರ್ ಅಪ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಫುಲ್ ಎಂಟರ್ಟೈನ್ಮೆಂಟ್ ಮೂಡ್ಗೆ ಹೋಗಿ ಮತ್ತೆ ವಾಪಸ್ ಬರಲೇಬೇಕು, ಬಿಕಾಸ್ ಎ ಐ ಎಕ್ಸಾಮ್ ಇದೆ. ಆಮೇಲೆ ಬಿ ಸೀರಿಯಸ್, ಬಿಕಾಸ್ ಇವಾಗ ನೋಡಿ ಮಾಡ್ಯೂಲ್ 3ಯಲ್ಲಿ ಒಂದೊಂದು ಪೇಪರಲ್ಲಿ ಒಂದೊಂದು ಥರ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಲ್ಗಾರಿದಮ್ಸ್ ಇದೆ, ಅದಕ್ಕೆ ನಿಮಗೆ ಗ್ರಾಫ್ ಕೊಟ್ಟಿದ್ದಾರೆ, ಆ ಅಲ್ಗಾರಿದಮ್ನ ಅಪ್ಲೈ ಮಾಡುವಂತ. ಮಾಡೆಲ್ ಪೇಪರಲ್ಲೇ ಈ ಥರ ಕೊಟ್ಟಿದ್ದಾರೆ. ಅದಾದಮೇಲೆ ನೀವು ಕ್ವೆಶನ್ ಪೇಪರಲ್ಲಿ ನೋಡಿದ್ರು ಅದರಲ್ಲೂ ಹಾಗೆ ಇತ್ತು, ಲಾಸ್ಟ್ ಇಯರ್ ಪೇಪರಲ್ಲಿ. ಆಮೇಲೆ ಲಾಸ್ಟ್ ಇಯರ್ ಪೇಪರಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಕೇಳಿದ್ರು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಬರೀ ಅಲ್ಗಾರಿದಮ್ ಕೊಟ್ಟಿದ್ದಾರೆ, ಬಟ್ ದೇ ಡಿಡ್ ನಾಟ್ ಗಿವ್ ದ ಎಕ್ಸಾಂಪಲ್, ಲೈಕ್ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಫಾರ್ಮ್ಯಾಟ್ ಆಗಲಿ ಏನೇನೂ ಕೊಟ್ಟಿಲ್ಲ. ಬಟ್ ದೇ ಆಸ್ಡ್ ಫಾರ್ ದ ಎಕ್ಸಾಮ್. ಸೊ ಡೋಂಟ್ ವರಿ, ನಾನು ಆಲ್ರೆಡಿ ಎಲ್ಲಾನು ಕೂಡ ನಾನು ಕವರ್ ಅಪ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಹೆಂಗಿದೆ ಅಂತ ಅಂದರೆ, ಸೊ ನೀವು ಆ ವಿಡಿಯೋ ನೋಡಿದ್ರೆ ಸಿಲೆಬಸ್ಸಲ್ಲಿ ಬೇರೆ ಟಾಪಿಕ್ ಇದೆ ಉಳಿದಿದೆ ಅನ್ನೋದು ಇದೇ ಇರಲ್ಲ, ಏನಂತೀರ, ಕಾನ್ಸೆಪ್ಟೇ ಇರಲ್ಲ. ಸೊ ಫುಲ್ಲು ಕಾನ್ಸೆಪ್ಟ್ನ ನಾನು ಕವರ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಏನು ಅಂದರೆ, ಇಲ್ಲಿವರೆಗೂ ಕೇಳದೇ ಇರೋ ಟಾಪಿಕ್ ಮಾತ್ರ ನಾನು ಸ್ಕಿಪ್ ಸ್ಕಿಪ್ ಮಾಡಿರ್ಬೋದು. ಬಿಕಾಸ್ ಇವಾಗ ಒಂದು ಟಾಪಿಕ್ ಸ್ಕಿಪ್ ಮಾಡಿ ನೀವು ಆಲ್ರೆಡಿ ಅಷ್ಟೂ ಟಾಪಿಕ್ಸ್ ಓದಿದ್ದೀರಾ ಅಂತ ಅಂದಮೇಲೆ ಅದು ಆರ್ ಆಪ್ಷನ್ಗೆ ಹೋಗೇ ಹೋಗುತ್ತೆ. ಸೊ ಡೋಂಟ್ ವರಿ. ಆಮೇಲೆ ಇಲ್ಲಿ ಒಂದೊಂದು ಪೇಪರಲ್ಲಿ ಒಂದೊಂದು ಥರ ಕ್ವೆಶನ್ಸ್ ಕೇಳಿದ್ದಾರೆ, ಕ್ವೆಶನ್ಸು ರಿಪೀಟ್ ಆಗಿಲ್ಲ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಬಿ ಸೀರಿಯಸ್. ಸೊ ಇಲ್ಲ ಅಂತ ಅಂದರೆ ಇಟ್ ವಿಲ್ ಬಿಕಮ್ ಲೈಕ್ ಸಿ ಎನ್ ಪೇಪರ್. ಸೊ ಡೋಂಟ್ ವರಿ. ಬಟ್ ನಾನು ನಿಮಗೆ ಈಸಿ ಮಾಡ್ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆಲ್ರೆಡಿ ಆನ್ಸರ್ಸ್ ರೆಡಿ ಇದೆ, ಎಕ್ಸ್ಪ್ಲನೇಷನ್ ಕೂಡ ರೆಡಿ ಇದೆ. ಸೊ ಜಸ್ಟ್ ಯು ಪೀಪಲ್ ಹ್ಯಾವ್ ಟು ಸ್ಟಡಿ ಅಷ್ಟೇ. ಇಷ್ಟೇ ಗೈಸ್. ಆಮೇಲೆ ಇದೇ ಥರ ಮಾಡ್ಯೂಲ್ 4ಅಲ್ಲೂ ಅಷ್ಟೇ ಇಂಪ್ಲಿಮೆಂಟೇಷನ್ ಕೇಳಿದ್ದಾರೆ. ಆಮೇಲೆ ಮಾಡ್ಯೂಲ್ 5 ಇಸ್ ಲೈಕ್ ಥಿಯೋರಿಟಿಕಲ್ ಪ್ಲಸ್ ಲೈಟ್, ಅಷ್ಟೊಂದೇನು ಇಂಪ್ಲಿಮೆಂಟೇಷನ್ ಅನ್ನೋದಿರಲ್ಲ. ಸೊ ಮೈ ಸಜೆಷನ್ ಇಸ್, ಯಾರು ಪಾಸಿಂಗ್ ಆಗಕ್ಕಷ್ಟೇ ಸಾಕು ಅಂತ ಅಂತಿದ್ರೆ, ಯು ಗೋ ವಿತ್ ಮಾಡ್ಯೂಲ್ 1 2 ಆ್ಯಂಡ್ 5. ಓಕೆ. ಸೊ ನನಗಿಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ಬೇಕು ಅಂತ ಅಂದರೆ ಯು ಕ್ಯಾನ್ ಸ್ಟಡಿ ಮಾಡ್ಯೂಲ್ 3 ಆ್ಯಂಡ್ 4. ಓಕೆ. ಆಮೇಲೆ ಇಷ್ಟೇ ಗೈಸ್. ನಿಮಗೆ ನಾನೇನು ಹೇಳ್ತೀನಿ ಅಂದರೆ, ಜಸ್ಟ್ ನೀವು ವಿಡಿಯೋ ಹಾಕ್ಕೊಂಡು ಕುತ್ಕೊಳ್ಳಿ, ಓಕೆನಾ. ಜಸ್ಟ್ ಫಸ್ಟ್ಗೆ ಕೇಳಿಸ್ಕೊಂಡಾದ್ಮೇಲೆ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ಫಸ್ಟು ಕೇಳಿಸ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ, ಸೊ ನೆಕ್ಸ್ಟ್ ನೀವು ಆ ನೋಟ್ಸ್ನ ತೆಗೆದು ಓದಿದಾಗ, ಓ ಹೌದು ಮ್ಯಾಮ್ ಇದನ್ನು ಹೇಳಿದ್ರು ಅಥವಾ ಅಂತ ನಿಮ್ಗೆ ಅನ್ಸುತ್ತೆ, ಕರೆಕ್ಟಾ. ಸೊ ಅವಾಗ ನಿಮಗೆ ಈಸಿ ಆಗುತ್ತೆ ಓದೋದಕ್ಕೆ. ಇಲ್ಲ ಅಂತ ಅಂದರೆ ಯು ಪೀಪಲ್ ಟೇಕ್ ಜೆರಾಕ್ಸ್ ಆಫ್ ದ notes and sit in front of video and go on listening to the playlist or the video. Okay.
ಸೊ ಇಷ್ಟು ಹೇಳ್ತಾ ಸೊ ಆಲ್ ದ ಬೆಸ್ಟ್. ಆಮೇಲೆ ನಾನು ಹೇಳೋದಂದ್ರೆ ಬೇಗ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಓಕೆ. ಸೊ ಅಷ್ಟೇ ಗೈಸ್, ಆದಷ್ಟು ಬೇಗ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.